ಎಸ್ ಈಗ ನನ್ನ ಜೊತೆ ಧೀರಾ ಭಗತ್ ರಾಯ್ ಸಿನಿಮಾದ ಎಡಿಟರ್ ಇದ್ದಾರೆ. ಈಗ ಎಡಿಟರ್ ಅಂತ ಬಂದರೆ ಆ ಸಿನಿಮಾಗೆ ಅವರೇ ಪಿಲ್ಲರ್ ಆಗಿರ್ತಾರೆ. ಎಲ್ಲ ಕಡೆ ಹೋಗಿ ಶೂಟ್ ಮಾಡ್ಕೊಂಡು ಬಂದಿರ್ತೀವಿ, ಈ ಸಿನಿಮಾ ಹಿಂಗೆ ಬರಬೇಕನ್ನೋ ಪ್ಲ್ಯಾನ್ ಡೈರೆಕ್ಟ್ರಿಗೆ ಇರುತ್ತೆ. ಆದರೆ ಅದನ್ನು ನಮಗೆ ದೃಶ್ಯ ರೂಪದಲ್ಲಿ ಎಲ್ಲಿ ಯಾವುದನ್ನು ಹಾಕಬೇಕು, ಎಲ್ಲಿ ಯಾವ್ದು ಇರಬೇಕು, ಹೀಗೆ ಕಂಪ್ಲೀಟಾಗಿ ನಮಗೆ ಒಂದು ಪ್ರಾಡಕ್ಟನ್ನು ಕೊಡೋದು, ಸಿನಿಮಾ ಪ್ರಾಡಕ್ಟನ್ನು ಕೊಡೋದು ಅಂತ ಹೇಳಿದರೆ ಅದು ಸಂಕಲನಕಾರರು. ನನ್ನ ಜೊತೆ ಇದೀಗ ಧೀರಾ ಭಗತ್ ರಾಯ್ ಸಿನಿಮಾದ ಸಂಕಲನಕಾರ ವಿಶ್ವಾಸ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಇವರ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಇವರು ಸುದೀಪ್ ಸರ್ ಅವರ ಹಿಟ್ ಸಿನಿಮಾ ಅಂತಲೇ ಹೇಳ್ಬೋದು. ಮಾಣಿಕ್ಯ ಆಗಿರ್ಬೋದು, ಕೆಂಪೇಗೌಡ ಆಗಿರ್ಬೋದು, ಹೀಗೆ ಹಲವು ಸಿನಿಮಾಗಳಿಗೆ ಇವರು ಸಂಕಲನಕಾರರಾಗಿ ಕೆಲಸವನ್ನು ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕೆಲಸವನ್ನು ಮಾಡಿರುವಂಥದ್ದು. ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಸರ್, ಸಂಕಲನಕಾರ ಅಂತ ಬಂದಾಗ ಒಂಥರ ಟಫ್ ವರ್ಕ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲವೂ ನಿಮ್ಮ ಮೇಲೆ ನಿಂತಿರುತ್ತೆ, ನಿಮ್ಮ ವರ್ಕ್ ಮೇಲೆ ನಿಂತಿರುತ್ತೆ. ಸೊ ನಿಮ್ಮ ಕೆಲಸದ ಬಗ್ಗೆ ಸಣ್ಣ ಪುಟ್ಟದಾಗಿ ಏನಾದರೂ ಹೇಳೋದಾದರೆ ಸರ್? ಅಂದರೆ ಒಂದು ಸಿನಿಮಾ ಮೇನ್ ರೆಡಿ ಆಗಬೇಕು ಅಂತಂದರೆ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಅಂತ ಹೇಳ್ಬೋದು ನಮ್ಮದಕ್ಕೆ. ಈಗ ತುಂಬ ರಶಸ್ ತಂದಿರ್ತಾರೆ, ಆಮೇಲೆ ಅದು ನನಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ನೋಡಿಕೊಂಡು ನೀಟಾಗಿ ಯಾವ್ದು ಪ್ರಾಪರಾಗಿರುತ್ತೋ ಅದನ್ನು ಕಟ್ ಮಾಡಿ ಒಂದು ದೃಶ್ಯ ರೂಪಕ್ಕೆ ತರುವಂಥದ್ದು ನಮ್ಮದು ಮೇನ್ ಕೆಲಸ ಆಗಿರುತ್ತೆ. ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ತುಂಬ ಒಂದು ಅದ್ಭುತವಾದಂಥ ಕತೆ. ನನಗೆ ಡೈರೆಕ್ಟ್ರ್ ಕತೆ ಹೇಳಿದಾಗಲೇ ತುಂಬ ಒಳ್ಳೆ ಇನ್ಪುಟ್ಸ್ ಇರೋ, ಅಂದರೆ ಜನಗಳಿಗೆ ಎಜುಕೇಟ್ ಮಾಡುವಂಥ ಒಂದು ಕತೆ. ಹಾಗಾಗಿ ತುಂಬ ಇಷ್ಟ ಆಯಿತು. ಓಕೆ, ಈಗ ಹೊಸಬರ ಹೊಸ ಪ್ರಯತ್ನ ಸರ್. ಎಲ್ಲೂ ಕೂಡ ಅವ್ರು ಕಾಂಪ್ರಮೈಸ್ ಆಗಿಲ್ಲ. ಒಂದು ಸಿನಿಮಾನ ನಾವು ಅಚ್ಚುಕಟ್ಟಾಗಿ ಕೊಡಬೇಕು ಅಂಥೇಳಿ ಲೇಟ್ ಆದರೂ ತುಂಬ ಅದ್ಭುತವಾಗಿ ಬಂದಿರುವಂಥದ್ದು ಈ ಹೊಸಬರ ಹೊಸ ಪ್ರಯತ್ನದ ಬಗ್ಗೆ. ಆ್ಯಂಡ್ ಇಂಥ ಸಿನಿಮಾಗಳನ್ನ ನಾವು ಸಾಕಷ್ಟು ನೋಡಿದ್ದೀವಿ. ಯಾವ ಥರ ಭಿನ್ನ ಆಗಿರುತ್ತೆ ಈ ಸಿನಿಮಾ ನಿಮ್ಮ ಪ್ರಕಾರ ಅಂತ ಹೇಳಿ? ಮೇಡಮ್, ನಾನು ಇಷ್ಟು ಸಿನಿಮಾಗಳು, ಈ ಸಿನಿಮಾ ಯಾಕೆ ನಾನು ಪರ್ಸ್ನಲ್ ಕೇರ್ ತೊಗೊಂಡೆ ಅಂತಂದರೆ ಈ ಕತೆ ಗೆಲ್ಲಬೇಕು. ಆ್ಯಕ್ಚುಲಿ ಈ ಕತೆ ಗೆದ್ದರೆ ಈಗ ನಮ್ಮ ಕರ್ಣನ್ ಅಂತ ನಿರ್ದೇಶಕರು ಇನ್ನೊಂದು 5 ವರ್ಷದಲ್ಲಿ ಒಂದು ಟಾಪ್ ಮೋಸ್ಟ್ ಡೈರೆಕ್ಟರ್ ಅಂತ ಹೇಳ್ತೀವಲ್ಲ ಆ ಲಿಸ್ಟಲ್ಲಿ ಇರ್ತಾರೆ. ಆಮೇಲೆ ಈ ಕತೆ ಗೆದ್ದರೆ ಈ ಥರದ್ದೊಂದು ಸಬ್ಜೆಕ್ಟ್ನ ಎತ್ಕೊಳ್ಳೋಕೆ ಎಲ್ರಿಗೂ ಧೈರ್ಯ ಮಾಡ್ತಾರೆ. ಇಲ್ಲ ಅಂತಂದರೆ ಯಾರೂ ಧೈರ್ಯನೇ ಮಾಡಲ್ಲ. ಈಗ ತಮಿಳಲ್ಲಿ ಬಂದರೆ, ತೆಲುಗಲ್ಲಿ ಬಂದರೆ ನಾವೆಲ್ಲ ತುಂಬ ಚೆನ್ನಾಗಿದೆ ಅಂತ ತೊಗೊಳ್ತೀವಿ. ಅದೇ ನಮ್ಮ ಕನ್ನಡದಲ್ಲಿ ಬಂದಾಗ ನಾವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ತೋರಿಸಿದ್ವಿ ಅಂತ, ಪಿಕ್ಚರ್ನ ಗೆಲ್ಲಿಸಿದ್ವಿ ಅಂದರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಇದು ನಮ್ಮದು. ಸರ್, ಸುಮಾರು 50ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀರಾ. ಸುದೀಪ್ ಸರ್ ಕೆಂಪೇಗೌಡ ಆಗಿರ್ಬೋದು, ಜೊತೆಗೆ ಮಾಣಿಕ್ಯ ಸಿನಿಮಾದ ಎಡಿಟರ್ ನೀವು. ಸುದೀಪ್ ಸರ್ ಮತ್ತು ನಿಮ್ಮ ಒಡನಾಟದ ಬಗ್ಗೆ ಹೇಳೋದಾದರೆ ಸರ್? ಮೇಡಮ್, ನಾನು ಇವತ್ತು 50-60 ಸಿನಿಮಾ ಮಾಡಿದ್ದೀನಿ ಅಂದರೆ ಅದಕ್ಕೆ ಮೇನ್ ಸುದೀಪ್ ಸರೇ ಕಾರಣ. ಅವರು ನನ್ನ ಗಾಡ್ ಫಾದರ್. ಯಾಕಂದ್ರೆ ಅವರೇ ಲಾಂಚ್ ಮಾಡಿದ್ದು. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ಒಬ್ಬ ಟೆಕ್ನಿಷಿಯನ್ಗೆ ಇಂಟ್ರೊಡ್ಯೂಸಿಂಗ್ ಅಂತ ಯಾರೂ ಕೊಡಲ್ಲ. ನಾರ್ಮಲಾಗಿ ಹೀರೋ ಕೊಡ್ತಾರೆ, ಹೀರೋಯಿನ್ಸ್ ಕೊಡ್ತಾರೆ. ಬಟ್ ಸುದೀಪ್ ಸರ್ ನನಗೆ ಕೆಂಪೇಗೌಡ ಫಸ್ಟ್ ಸಿನಿಮಾ ನಂದು, ಆ ಸಿನಿಮಾಗೆ ನನಗೆ ನನ್ನ ಸಿನಿಮಾದಲ್ಲಿ ಗುರುತಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸಿಂಗ್ ಅಂತ ಕೊಟ್ಟಿದ್ದರು. ಹಾಗಾಗಿ ನಾವು ಅದೊಂದು ಭಯದಲ್ಲೇ ನಾನು ಕೆಲಸ ಮಾಡ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಂಥ ಹೆಸರು ಉಳಿಸ್ಕೋಬೇಕಲ್ಲ. ಹಾಗಾಗಿ ಅದೊಂದು ಭಯ ಇದೆ ನನಗೆ ಯಾವಾಗಿದ್ರು. ಆ ಭಯದಲ್ಲಿ ತುಂಬ ನೀಟಾಗಿ ವರ್ಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಏನು ಅವ್ರ ಜೊತೆ ಏನು ಕಲ್ತಿದ್ದು, ಅವ್ರು ನಿಮ್ಗೆ ಹೇಳ್ಕೊಟ್ಟಂಥ ಪಾಠ ಏನು, ಏನಾದ್ರು ಒಂದು ಮೆಮೊರಿಯಲ್ಲಿ ಉಳಿಯುವಂಥ ವಿಚಾರ ಸುದೀಪ್ ಸರ್ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಉಳಿಯುವಂಥ ವಿಚಾರವನ್ನು ಶೇರ್ ಮಾಡಬಹುದಾ ಅಂತ ಹೇಳಿ? ಮೇಡಮ್, ನಾನು ನಾರ್ಮಲಾಗಿ ಎಡಿಟ್ ಮಾಡಬೇಕಾದ್ರೆ ಮೊದಲು ನಾನು ಕಲ್ತದ್ದು ನನ್ನ ಗುರುಗಳು ಬಂದು ನನಗೆ ನಾಗೇಂದ್ರ ಅರಸ್ ಅವರು. ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಕಂಟಿನ್ಯೂಟಿ ಅಂತ ನೋಡ್ತಿರ್ತೀವಿ, ಹಿಂಗೆ ಹೋಗ್ಬೇಕು ಅಂತ. ಬಟ್ ಸುದೀಪ್ ಸರ್ ಹತ್ರ ಬಂದಮೇಲೆ ನಾನು ಆ್ಯಕ್ಚುಲಿ ಆ ಸಿನಿಮಾಗೆ ಎಡಿಟ್ ಮಾಡಿದ್ದೀನಿ ಅನ್ನೋಕ್ಕಿಂತ ಆ ಪಿಕ್ಚರಲ್ಲಿ ಕಲ್ತಿದ್ದೀನಿ. ನಾನು ಆ್ಯಕ್ಚುಲಿ ಅವ್ರ ಟೆಕ್ನಿಕ್ಸ್ ಕಲ್ತಿದ್ದೀನಿ. ಈಗ ನನಗೆ ಫಾರ್ ಎಕ್ಸಾಂಪಲ್ ಧೀರಾ ಭಗತ್ ರಾಯಲ್ಲಿ ಫೈಟ್ ಕಟ್ಸ್ ನೋಡ್ಬೋದು. ಇದೆಲ್ಲ ಅವರು ಮುಲಾಜಿಲ್ದೇ ತೆಗೆದುಬಿಡುವಂಥವ್ರು. ಅಂದರೆ ನಿನಗೆ ಫೀಲ್ ನೋಡ್ತಾರೆ ಅಷ್ಟೇ ಆಡಿಯನ್ಸ್. ನಿನಗೆ ಇಲ್ಲಿ ಕೈ ಎತ್ತದೆ ಅವೆಲ್ಲ ನೋಡಲ್ಲ, ಫೀಲ್ ನೋಡ್ತಾರೆ. ನಿನಗೆ ನೀಟಾಗಿ ನೀನು ಫೀಲ್ ಏನಿದೆಯೋ ಅದನ್ನು ಮಾಡಿ ನೀನು ಸಾಕಂತೀವಿ. ಅಷ್ಟು ಫ್ರೀಡಮ್ ಕೊಟ್ಟು ವರ್ಕ್ ಮಾಡಿಸಿದ್ರು. ಈವನ್ ಆ ಸಿನಿಮಾಗೆ ಅವಾರ್ಡ್ ಸಹ ಬಂದಿತ್ತು, ನನಗೆ ಬೆಸ್ಟ್ ಎಡಿಟರ್ ಅವಾರ್ಡ್ ಸಹ ಬಂದಿತ್ತು. ಬಿಕಾಸ್ ಆಫ್ ಅದೊಂದು ಕಂಟೆಂಟ್ ಅಂತ ಹೇಳ್ಬೋದು. ಅಷ್ಟು ಫ್ರೀಡಮ್ ಕೊಟ್ಟಿದ್ದರು. ಟೆಕ್ನಿಕ್ಸ್ ಕಲ್ತಿದ್ದೀನಿ, ತುಂಬ ಟೆಕ್ನಿಕ್ಸ್. ಈಗ ಸ್ಪೀಡ್ ಕಟ್ಸ್ ಟೆಕ್ನಿಕ್ಸ್ ಕಲ್ತಿರೋದು ನಾನು ಸುದೀಪ್ ಸರಿಂದ. ಸರ್, ಈಗ ನಮಗೂ ಇಷ್ಟ ಆಸೆ ಇವಾಗ ಕನ್ನಡದ ಸಿನಿಮಾ ಹೆಸರು ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂತ. ಈಗ ಶುಕ್ರವಾರ ಆಯಿತು ಅಂದರೆ 7-8 ಸಿನಿಮಾಗಳು ರಿಲೀಸ್ ಆಗುತ್ತೆ. ಹೊಸಬರು ಹೊಸ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಎಡುತ್ತಾ ಇರ್ತಾರೆ, ಜನ ಥಿಯೇಟ್ರಿಗೆ ಬರ್ತಾ ಇರಲ್ಲ. ಸೊ ಇದು ಹೊಸಬರು ಮತ್ತು ಆದ ಕಾರಣ ನಿಮ್ಗೆ ಗೊತ್ತಿರುತ್ತೆ, ಕಟ್ ಮಾಡುವಾಗ ಎಲ್ಲವನ್ನು ಅಬ್ಸರ್ವ್ ಮಾಡಿರ್ತಾರೆ, ಎಲ್ಲಿ ಏನಿದೆ ಎತ್ತಿದೆ ಅಂತ. ನೀವು ಪ್ರಾಮಾಣಿಕವಾಗಿ ಇದನ್ನು ಥಿಯೇಟ್ರಲ್ಲಿ ನೋಡಿದ್ರೆ 100% ನೀವು ಒಂದು ಸಂದೇಶ ಆಗಿರ್ಬೋದು, ಒಂದು ಹ್ಯಾಂಗ್ ಓವರ್ನಿಂದ ಹೊರಗೆ ಹೋಗ್ತೀರಾ ಅಂತ ಹೇಳೋದಾದರೆ ನಿಮ್ಮ ಕಡೆಯಿಂದ ಯಾವ ರೀತಿ ಹೇಳ್ತೀರಾ ಅಂತ ಹೇಳಿ ಅಭಿಮಾನಿಗಳಿಗೆ ಏನು ಹೇಳಬೇಕು ಅಂದರೆ, ಈ ಸಿನಿಮಾ ನೋಡಿ
ಈ ಸಿನಿಮಾ ನೋಡಿದಾಗ ನಿಮಗೆ ಹೊರಗಡೆ ಬಂದಮೇಲೆ ನೀವು ಏನೇ ಆದರೂ ಪ್ರಶ್ನೆ ಮಾಡ್ತೀರಾ, ಕ್ವಶನ್ ಮಾಡೋದನ್ನ ಕಲಿತೀರಾ ಈ ಸಿನಿಮಾ ನೋಡಿದಾಗ. ಅಂದರೆ ಒಂದು ಯಾವುದನ್ನು ಈಸಿಯಾಗಿ ಬಿಟ್ಕೊಡಲ್ಲ. ಯಾಕೆ ಒಂದು ಒಂದು ಎಜುಕೇಟ್ ಅಂತಾರೆ ಗೊತ್ತಾ, ಒಂದು ಎಜುಕೇಟ್ ಮಾಡ್ತಾಯಿದೆ ಸಿನಿಮಾ ಇದು. ಆಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಿಮಗೆ ಇಡೀ ಸಿನಿಮಾ ನಾನು ಕಾನ್ಫಿಡೆಂಟಾಗಿ ಆ್ಯಸ್ ಎಡಿಟ್ರಾಗಿ ಹೇಳ್ತೀನಿ, ಒಂದು ಸೆಕೆಂಡು ಬೋರ್ ಆಗೋಲ್ಲ ಸಿನಿಮಾ. ಅಷ್ಟು ಒಂದು 2 hours 20 minutes ಏನು ಸಿನಿಮಾ ಇದೆ. ಆ್ಯಕ್ಚುಲಿ ಇದು ಒಂದು 5 hours ಸಿನಿಮಾ ಇತ್ತು. ಒಂದು 5 hours ಸಿನಿಮಾನ 2 hours 20 minutes ತೊಗೊಂಬಂದಿಟ್ಟಿದೆ ಸಿನಿಮಾನ. ಒಂದು ಸೆಕೆಂಡು ಬೋರ್ ಆಗಲ್ಲ, ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ, ಡೈರೆಕ್ಟರ್ ಮಾಡಿರೋ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಆಮೇಲೆ ಓವರಾಲ್ ಕಥೆನೇ ನಿಮಗೆ ಆ ಕಂಟೆಂಟೇ ತುಂಬ ಇಷ್ಟ. ಬಟ್ ಈ ಸಿನಿಮಾ ಗೆಲ್ಲೇಬೇಕು. ಈ ಸಿನಿಮಾ ಗೆಲ್ಲಿಲ್ಲ ಅಂತಂದರೆ ಈ ಥರ ಕಂಟೆಂಟ್ ಮಾಡೋಕ್ಕೆ ಯಾವ ಡೈರೆಕ್ಟ್ರು ಮುಂದೆ ಬರೋಲ್ಲ. ಓಕೆ ಸರ್, ಈಗ ನೆಕ್ಸ್ಟ್ ಈಗ 50-60 ಸಿನಿಮಾ ಆಯಿತು. ನೆಕ್ಸ್ಟ್ ಯಾವೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ಇದ್ರ ಜೊತೆ ಬೇರೆ ಯಾವುದೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿ? ಈಗ ನೆಕ್ಸ್ಟು ಸೂರ್ಯಣ್ಣ ಅಂತ ಒಂದು ನಡೀತಾ ಇದೆ, ಆಮೇಲೆ ಆಪರೇಷನ್ ಡೈಮಂಡ್ ಕಾರ್ ಅಂತ ಒಂದು ನಡೀತಾ ಇದೆ. ಒಂದು 4-5 ಪ್ರಾಜೆಕ್ಟ್ಸ್ ನಡೀತಾ ಇದೆ ಮೇಡಮ್. ಓಕೆ ಸರ್, ಫೈನಲಿ ನೀವು ಆಲ್ರೆಡಿ ಹೇಳಿದ್ರಿ ಬನ್ನಿ ಇದು ಥಿಯೇಟ್ರ್ ಮಿಸ್ ಮಾಡ್ಕೊಂಡ್ರೆ ಇನ್ನು ಯಾರೂ ಧೈರ್ಯ ಮಾಡಲ್ಲ ಅಂತ. ನಿಮ್ಮ ಕಡೆಯಿಂದ ನಿಮಗೂ ಅನುಭವ ಇರುವಂಥವ್ರು, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದವರು, ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡೋದಾದರೆ ಯಾವ ಥರ? ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಯಾಕಂತೀನಂದರೆ, ಒಂದು ಆ್ಯಕ್ಚುಲಿ ಇದು ಆರ್ಟ್ ಕಂಟೆಂಟ್, ಒಂದು ಕಮರ್ಷಿಯಲ್ ವೇಯಲ್ಲಿ ಮಾಡಿದ್ದಾರೆ ಡೈರೆಕ್ಟ್ರು. ಅದೇ ಒಂದು ಕಾರಣಕ್ಕೆ ನಿಮಗೆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸಲ್ಲಿ ನಿಮಗೆ ಈಗ ರಾಕೇಶ್ ಹೀರೋ ಆಗಿರ್ಬೋದು, ಹೀರೋ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೀವು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಒಂದು ಫೀಲ್ ಮಾಡ್ತೀರಾ. ನಿಮಗೆ OTT ಅದರಲ್ಲೆಲ್ಲ ಅದು ಆಮೇಲೆ ನೋಡೋದಿದ್ದೇ ಇರುತ್ತೆ. ಬಟ್ ಥಿಯೇಟ್ರಲ್ಲಿ ಬಂದು ನೋಡಿದಾಗ ನಿಮಗೆ ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.